ತನ್ನ ಆಶ್ರಯವುಳ್ಳವರಲ್ಲಿ ಯೋಗಿ ಸುಕರ್ಮ ಚಿದ್ ಭಕ್ತಿಯು ಅನ್ನುವಂಥದ್ದನ್ನ ಈ ಪಲ್ಲವಗಳಿಗೆ ವಿಷಯಾಪೇಕ್ಷೆ ಇದ್ದವರಿಗೆ ಮತ್ತು ವಿರಾಗ ಅಂದ್ರೆ ವೈರಾಗ್ಯ ತನ್ನ ಆಶ್ರಯವುಳ್ಳವರಲ್ಲಿ ರಾಗ ವಿರಾಗ ಉಳ್ಳವರಲ್ಲಿ ಅಂದ್ರ ಗುರುವಿನಲ್ಲಿ ಈ ವಿಷಯಾದಿಗಳ ಅಪೇಕ್ಷೆನೂ ಇರ್ತದ ಮತ್ತು ವೈರಾಗ್ಯ ಇರ್ತಾರ. ಯಾರು ತನ್ನ ಆಶ್ರಯ ಇದ್ದವರಿಗೆ ರಾಗ ವಿರಾಗಿಗಳಲ್ಲಿ ಕರ್ಮಕಾಂಡವನ್ನು ಮತ್ತು ಜ್ಞಾನಕಾಂಡವನ್ನು ಮತ್ತು ಭಕ್ತಿ ಕಾಂಡವನ್ನ ಉಪಾಸಕರಿಗೆ ಭಕ್ತಿ ಕಾಂಡ, ಜ್ಞಾನಿಗಳಿಗೆ ರಾಗಿಗೆ ಕರ್ಮಕಾಂಡ, ಜ್ಞಾನಿಗೆ ವಿರಾಗಿಗೆ ಜ್ಞಾನದೊಳಧಿಕಾರ ಜ್ಞಾನಕಾಂಡ, ವಿರಾಗಿಗೆ ನಿಜ ಭಕ್ತಿ ಅನ್ನುವಂಥದ್ದನ್ನು ಈ ಮುಂದಿನ ನುಡಿಯೊಳಗೆ ಹಿಂಗೆ ಹೇಳ್ಕೋತ ಹೋಗ್ತಾರ. ರಾಗಿಗೆ ವಿರಾಗಿಗೆ ಜ್ಞಾನಕಾಂಡ ಮತ್ತು ರಾಗ ವಿರಾಗ ಅಂದ್ರೆ ಭಕ್ತಿ ಈ ಕಡೆ ಪುರ ವೈರಾಗ್ಯನೂ ಇಲ್ಲ, ಈ ಕಡೆ ಪುರ ಜ್ಞಾನ ಇಲ್ಲ. ಈ ಎರಡು ಇದ್ದವ್ರಿಗೆ ಏನಪ್ಪ ಉಳ್ಳವರಿಗೆ ಉಪಾಸನಾ ಕಾಂಡ. ಹಿಂಗ ಗುರು ಬೋಧಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಈ ನುಡಿಯ ಇದು ಪಲ್ಲವಿಯೊಳಗೆ ಹೇಳ್ಕೊತ ಬಂದಾರ. ಮತ್ತೆ ಹೆಂಗಪ್ಪ ಅಂದ್ರೆ ಒಂದು ದೃಷ್ಟಾಂತ ಕೊಡ್ತಾರ. ಒಬ್ಬ ವೈದ್ಯನೆತ್ತಕ್ಕೆ ಹೋದಾಗ ನಮ್ಗೆ ಯಾವ ರೋಗ ನೀವಾಗ ಯಾವ ಗುಳಿಗೆ ಕೊಟ್ರೆ ಆರಾಮ ಆಕ್ಕದನು ಅಂತ ತಿಳ್ಕೊಂಡು ನಮ್ಮ ಬಾಯಲ್ಲಿ ಕೇಳ್ಕೊಂಡು ಹೆಂಗ ಆ ಗುಳಿಗೆಯನ್ನ ಅದೇ ರೋಗಿಗೆ ಅಂತ ಗುಳಿಗೆಯನ್ನು ಕೊಡ್ತಾನ. ಅದರಂತೆ ಇಲ್ಲಿ ಗುರು ಕೂಡ ಇಲ್ಲಿ 3 ಮಂದಿ ಅಧಿಕಾರಿಗಳಿಗೆ ರಾಗಿಗೆ ಮತ್ತು ವಿರಾಗಿಗೆ ಮತ್ತು ರಾಗ ವಿರಾಗമുള്ളವರಿಗೆ ಈ ಭಕ್ತಿ ಕಾಂಡವನ್ನ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೋತ ಹೋಗ್ತಾರ. ರಾಗಿಗೆ ಕರ್ಮಕಾಂಡವನ್ನು, ವಿರಾಗಿಗೆ ಜ್ಞಾನ ಕಾಂಡವನ್ನು, ವೈರಾಗಿ ಉಳ್ಳವರಿಗೆ ಜ್ಞಾನ ಕಾಂಡವನ್ನು, ರಾಗ ವಿರಾಗಿ ಎರಡೂ ಉಳ್ಳವರಿಗೆ ಉಪಾಸನಾ ಕಾಂಡವನ್ನು ಬೋಧಿಸಬೇಕು. ವೈದ್ಯರು ರೋಗ ಲಕ್ಷಣವನ್ನು ಕಂಡು ಮಾತ್ರವನ್ನು ಉಪಯೋಗಿಸುವಂತೆ ಅಧಿಕಾರವನ್ನು ತಿಳಿದು ಕಾಂಡಗಳನ್ನು ಇಲ್ಲಿ ಬೋಧಿಸಿಕೊತ ಬಂದಾರ ಮೈತ್ರಿ ಅನ್ನುವಂಥದ್ದನ್ನ ಮೈತ್ರಾದೇವಿಗೆ ಯಾಜ್ಞವಲ್ಕರ್ ಹೇಳ್ಕೋತ ಹೋಗ್ತಾರ. ಇಲ್ಲಿ ಈ ಸೂತ್ರದಲ್ಲಿ ಸೂಚಿಸಿದ ಅರ್ಥವನ್ನ ಈ ಮತ್ತ ಇದೇ ಪದ್ಯ ಒಂದೇ ನುಡಿ ಒಳಗೆ ಮತ್ತದನ್ನ ಹೇಳ್ಕೊತ ಹೋಗ್ತಾರ. ಪಲ್ಲವಿ ಒಳಗೆ ಹೇಳಿದ್ದನ್ನ ಇನ್ನು ಒಂದೊಂದಾಗಿ ಒಂದು ನುಡಿ ಒಳಗೆ ಇಲ್ಲಿ ಹೇಳ್ಕೋತ ಹೋಗ್ತದ. ರಾಗಿಗೆ ಕರ್ಮದೋಳ ಅಧಿಕಾರ ಇರುವುದು, ವಿರಾಗಿಗೆ ಜ್ಞಾನದೋಳ ಅಧಿಕಾರ, ರಾಗ ವಿರಾಗముಳ್ಳವನಿಗೆ ನಿಜ ಭಕ್ತಿ ಯೋಗದೊಳ ಅಧಿಕಾರ ಎನಿಸುವುದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅಂದ್ರೆ ಇಲ್ಲಿ ಇವು ಹೇಳಿಸಿಕೊಳ್ತಾವು, ಈ ಅಧಿಕಾರಿಗಳ ಅನುಗುಣವಾಗಿ ಇವು ಹೇಳಿಸಿಕೊತಾವು ಅನ್ನುವಂಥದ್ದನ್ನ ಇಲ್ಲಿ ನುಡಿಯೊಳಗೆ ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರ ರಾಗಿಗೆ ಅಂದ್ರ ಪರಲೋಕದ ಭೋಗ ಅಪೇಕ್ಷೆ ಉಳ್ಳವರಿಗೆ ಅಂದ್ರೆ ದ್ವೈತವಾದಿಗಳಿಗೆ ನಮಗೆ ಸ್ವರ್ಗ ಸುಖವನ್ನು ಹೊಂದಬೇಕು, ಅಲ್ಲಿ ಅನೇಕ ಸುಖಗಳದಾವ ಅನ್ನುವಂಥದ್ದು ಇವ್ರು ಕಲ್ಪನೆ ಇಟ್ಕೊಂಡಿರ್ತಾರ. ಆ ಕಲ್ಪನೆ ಉಳ್ಳವರಿಗೆ ಪರಲೋಕದ ಭೋಗ ಇಚ್ಛಾದವರಿಗೆ ಕರ್ಮವನ್ನ ಮಾಡ್ರಿ, ನಿಂಗ ದಾನ ಧರ್ಮ ಯಜ್ಞ ಯಾಗಾದಿಗಳನ್ನ ಮಾಡ್ರಿ, ಮಂದಿಗೆ ದಾನ ಧರ್ಮಗಳನ್ನ ಅಂದ್ರೆ ಕೆರಿ ಕಟ್ಸ್ರಿ, ಉಪಕಾರ ಮಾಡ್ರಿ, ಹಿಂಗ್ ಮಾಡುದ್ರಲ್ಲಿ ನಿಮ್ಗ ಸ್ವರ್ಗ ಸುಖ ಸಿಗ್ತದ ಅನ್ನುವಂಥದ್ದನ್ನ ನಮ್ಮ ಮಠಕ್ಕೆ ಇಷ್ಟು ಕೊಡ್ರಿ, ನಾವ್ ಇಂಥದ್ದನ್ನ ಪ್ರಸಾದ ಮಾಡಿಸ್ರಿ, ನಿಮ್ಗ ಸ್ವರ್ಗಲೋಕ ಪುಣ್ಯ ಸಿಗ್ತದ ಅನ್ನುವಂಥದ್ದನ್ನ ಈ ಕರ್ಮಕಾಂಡದೊಳಗ ಅಂದ್ರ ದ್ವೈತವಾದಿಗಳು ಇಂಥದನ್ನ ಹೇಳ್ಕೋತ ಬರ್ತಾರ ಅನ್ನುವಂಥದ್ದನ್ನ ಇವ್ರಿಗೆ ಅದನ್ನೇ ಹೇಳ್ಬೇಕು. ಯಾಕೆ ಇವ್ರು ಕರ್ಮದೊಳಗನೆ ನಂಬಿಕೆ ಇಟ್ಟಾರ, ಕರ್ಮವೇ ಸತ್ಯ ಅಂತ ತಿಳ್ಕೊಂಡಾರ, ದ್ವೈತವೇ ಸತ್ಯ ಅಂತ ತಿಳ್ಕೊಂಡಾರ. ದ್ವೈತವಾದಿಗಳಿಗೆ ಜ್ಞಾನ ಹೇಳಿದ್ರೆ ಅರ್ಥ ಆಗ್ತದಂದ್ರೆ ಆಗುದಿಲ್ಲ. ನೀವು ಅಲ್ಲೇ ಗುಡಿ ಹೋರಿ, ಯಾತ್ರಾ ಮಾಡ್ರಿ, ಗುಡಿ ಸುತ್ತ ಹಾಕ್ರಿ, ನೀವು ದಾನ ಮಾಡ್ರಿ, ಧರ್ಮ ಮಾಡ್ರಿ, ದೇವ್ರೊಬ್ಬ ಅದಾನ, ನೀನೊಬ್ಬ ಅದಿ, ಅವನು ಹೊಲಸ್ಗೋರಿ, ನಿಮ್ಗೆ ಸ್ವರ್ಗ ಸಿಗ್ತದ. ಸ್ವರ್ಗ ಅಂದ್ರೆ ಇವ್ರು ಏನ್ ತಿಳ್ಕೊಂಡಿರ್ತಾರೆ, ಇನ್ನೊಂದು ಬ್ಯಾರೆ ಅದ, ಇನ್ನೊಂದು ಲೋಕ ಅದ, ಅಲ್ಲಿ ಏನೇನು ಅದ ಅಂತ ಇವ್ರು ತಿಳ್ಕೊಂಡಿರ್ತಾರ. ಮತ್ತ ಇವ್ರು ಕೇಳ್ತಾರ, ಮತ್ತ ಹೆಂಗ್ರಿ ಮತ್ ಸ್ವರ್ಗ ಲೋಕ ಅದು ಹೆಂಗದ ತಂದಾಗ ಅದಕ್ಕೆ ಬಹಳ ರಮಣೀಯವಾಗಿ ಹೇಳ್ತಾರ. ಎಂತ ಸ್ವರ್ಗ ಅದಪ್ಪ ಅಂದ್ರ ನಿಮ್ ಒಟ್ಟ ಆಯುಷ್ಯನೇ ಮುಪ್ಪಾಗುದಿಲ್ಲ. ಇಲ್ಲಿ ಏನ್ ತಿಳ್ಕೊಂಡಿರ್ತಾನ ನೀವ, ಇಲ್ಲಿ ಲೋಕದೊಳಗ ಆಯುಷ್ಯ ಮುಪ್ಪಾಗ್ಯದ, ಬಯಕೆಗಳ ಇಂದ್ರಿಯಗಳ ಬಯಕೆಗಳ ಇನ್ನ ಬಾಳ ಅದ, ಇವಾಗರ ಆಯುಷ್ಯ ಮುಪ್ಪಾಯ್ತು, ಹೋಗಿ ಗುರುಗಳ ಮುಂದೆ ಅಳ್ತಾನಿವ, ಹೆಂಗ್ ಮಾಡ್ಲಿ, ನಾ ಇಷ್ಟು ಗಳಿಸಿನಿ, ಇಷ್ಟು ಭೋಗ ಇನ್ನ ನನ್ಗ ತೃಪ್ತಿ ಆಗಿಲ್ಲ, ನಾ ಏನ್ ಮಾಡ್ಲಿ ಅಂತೇಳಿ ಅಳ್ತಾನಿವ. ಅತ್ತಾಗ ಇವ ಏನ್ ಮಾಡ್ತಾನ ಗುರುಗಳು, ಇದೇನ್ ಮಾಡ್ತೀವ, ಈ ಸುಖ ಬಿಡು, ನಿನಗೆ ಇನ್ನೊಂದು ಸ್ವರ್ಗ ಲೋಕದೊಳಗ ಬಹಳ ಅದ್ಭುತ ಸುಖ ಅದ. ಎಂತ ಸುಖ ಅದ, ಅಲ್ಲಿ ರಂಬೆ ಊರ್ವಶಿರು ಅದಾರ, ಮತ್ತ ಅಲ್ಲಿ ಎಂತ ಪಾನ ಅಂದ್ರ ದಾರು, ಅಲ್ಲಿ ಎಂತದು ನಿಶೆ ಆಗ್ತದಂದ್ರ ಅಲ್ಲಿ ಒಮ್ಮೆ ನೀನ್ ನಿಶೆ ಮಾಡಿದ್ವು, ಒಮ್ಮೆ ನೀನು ಸೂರಪಾನ ಕುಡಿದೆ ಅಂದ್ರ ನಿಮ್ಗೆ ಒಟ್ಟು ನಿಶೆ ಹೇಳಿದಿಲ್ಲ,
ಅಂದ್ರೆ ಇವ ಮೊದಲು ಇಲ್ಲೇ ಇದು ಬಯಕೆ ಇರ್ತದ, ಏನೋ ಪ್ರಾರಬ್ಧ ಮ್ಯಾಗ ದುಡ್ದು ಗಳಿಸ್ತಾನ. ಗಳಿಸಿದಾಗ ಮತ್ತೆ ಇವಾಗ ಏನ್ ಹೇಳ್ಬೇಕು ಆಸೆ, ಇಲ್ಲಿದನ್ನ ಬಿಡಿಸಿ ಹಿಂಗ್ ಸ್ವರ್ಗ ಲೋಕದೊಳಗೆ ಸುಖ ಅದ ಅನ್ನುವಂಥದ್ದನ್ನ ಆಸೆ ಹಚ್ಚಿ ಅವಾಗ ಏನ್ ಹೇಳ್ಬೇಕಪ್ಪ ಅಂದ್ರ ಕರ್ಮವನ್ನ ಮಾಡು, ಕರ್ಮದಿಂದ ನಿನಗ ಸುಖ ಆಕ್ಕದ, ಕರ್ಮದಿಂದ ನಿನಗ ಮೋಕ್ಷ ಅಂತ ಹೇಳ್ತಾರ. ಸುಖ ಅಂದ್ರೆ ಅಲ್ಲಿ ಮೋಕ್ಷ ಅಕ್ಕ ನಿನಗಂದ ಇದು ಆಸೆಯನ್ನು ಇಟ್ಕೊಂಡಿದ್ದು ಇಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಏನೇನೋ ಮಠ ಮಂದಿರಗಳು ಕೊಡ್ತಾನ, ಏನೇನೋ ದಾನ ಧರ್ಮ ಸಾಲಿ ಏನೇನೋ ಕಟ್ಟಿಸಿ ಆ ಸ್ವರ್ಗದ ಅಪೇಕ್ಷೆ ಇಟ್ಕೊಂಡು ಹೋಗ್ತಾನ ಅನ್ನುವಂಥದ್ದನ್ನ ಇಂಥವ್ರಿಗೆ ಏನ್ ಬೋಧಿಸ್ಬೇಕು ಗುರುಗಳು, ಏನ್ ಬೋಧಿಸ್ತಾರ, ಕರ್ಮವನ್ನೇ ಬೋಧಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಟ್ಟಿ ತಿಳ್ಕೊಬೇಕು. ಯಾಕ ಅವಾಗ ಇನ್ನ ಬಯಕೆ ಅದ, ಇನ್ನ ಈ ಬಯಕೆ ಅವಾಗ ತೃಪ್ತಿ ಆಗಿಲ್ಲ. ಇಲ್ಲಿ ಸಲ್ಲವರು ಅಲ್ಲಿ ಸಲ್ಲುವರಯ್ಯ ಅಂತ ಇಲ್ಲಿ ಹೇಳ್ಯಾರ. ಇಲ್ಲೇ ಸಲ್ಲದವ್ರು ಇಲ್ಲೇ ಸುಖವನ್ನ ತಿಳಿಲಾರ್ದವ್ರು ಅಲ್ಲರ ಏನ್ ತಿಳಿತಾರ ಅಂದ್ರೆ ಇವ್ರು ತಿಳಿದಿಲ್ಲ ಅಂದ್ರೆ ಇವ್ರಿಗೆ ಏನ್ ಅನ್ಬೇಕಪ್ಪ ಅಂದ್ರ ಈ ಚಕ್ರ ಮ್ಯಾಗೊಮ್ಮೆ ತಳಗೊಮ್ಮೆ ತಿರುಗವ್ರು ಅನ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಹಿಂದಿನ ಪಂಚೀಕರಣದೊಳಗೆ ಹೇಳ್ಕೊತ ಬಂದಾರ, ನಾವ್ ಕೇಳಿವಿ. ಇವ್ರು ಹೆಂಗಿರಪ್ಪ ಅಂದ್ರ ನೀರಿನ ಡೆಬ್ಬಿ ತಳಗೋಗಿ ತುಂಬುದು ಮ್ಯಾಗ ಸುರುವುದು ಅನ್ನುವಂಥದ್ದನ್ನ ಹಿಂದೆ ನಾವು ಇಲ್ಲಿ ಕೇಳ್ಕೊಂಡು ಬಂದೇವಿ. ಹಂಗಿಲ್ಲಿ ಕೂಡ ಈ ದ್ವೈತವಾದಿಗಳಿಗೆ ಕರ್ಮದಿಂದಲೇ ಸುಖ, ಕರ್ಮವನ್ನೇ ಮಾಡ್ರಿ. ಮತ್ತ ಅಲ್ಲಿ ಅವ್ರಿಗೆ ಯಾಕ ಇದು ಅಂದ್ರೆ ಅವ್ರು ವಿರಾಗಿಗಳ ಇನ್ನ ಬಯಕೆ ಅದ, ಅವರಲ್ಲಿ ಬಯಕೆ ನಷ್ಟ ಆಗಿಲ್ಲ. ಆ ಬಯಕೆ ನಷ್ಟ ಅಲ್ಲಾರ್ಕ ಇಂಥದನ್ನ ಹೇಳ್ತಾರ. ಇವ್ರಿಗೆ ಏನ್ ಅನ್ಬೇಕು ಅಂದ್ರೆ ವಿರಾಗಿಗಳು ಅನ್ಬೇಕು. ರಾಗಿಗೆ ಕರ್ಮದೊಳ ಅಧಿಕಾರ ಇರೋದು, ಅವ್ರಿಗೆ ಅಧಿಕಾರ ಎದುರಾಗದ, ಅವ್ರಿಗೆ ಏನ್ ಹೇಳಿದ್ರೆ ತಿಳಿತದ ಅದನ್ನೇ ಹೇಳ್ಬೇಕು. ಮತ್ತ ಅದನ್ನ ಕರ್ಮವನ್ನ ಜ್ಞಾನಿ ಹೇಳಿದ್ರ ಅವಾಗ ಅದು ಹಾಕದನು ಅಂದ್ರ ಯಾರಿಗೆ ವೈರಾಗ್ಯ ಉಳ್ಳವ್ ಹೇಳಿದ್ರ ಅದು ಒಪ್ಕೋತಾನ. ಅಂದ್ರ ವೈರಾಗ್ಯ ಉಳ್ಳವ್ ಏನ್ ಮಾಡ್ತಾನ, ಏ ಲೋಕದೊಳಗ ಭೋಗದ ವಿಷಯಗಳು ತುಚ್ಛ ಕಂಡಿರ್ತಾನ. ಇದ್ರಾಗ ಸುಖಾನೇ ಇಲ್ಲಪ್ಪ. ಸುಖ ಇತ್ತು ಅಂದ್ರ ಇವತ್ತ ನಮ್ಮ ಅನೇಕ ಹಿರಿಯರು ಪೂಜ್ಯರು ಏನ್ ಮಾಡಿದ್ರಪ್ಪ ಅಂದ್ರೆ ಇವತ್ತು ನೋಡಿ ನಾವ್ ಎಲ್ಲರೂ ಅನೇಕ ಮಂದಿ ನೋಡ್ತೇವೆ, ಎಷ್ಟು ಬಡದಾಡಿ ಕೊನೆಗೂ ಕೂಡ ದುಃಖದೊಳಗೆ ಹೋಗ್ತಾರ. ಇನ್ನ ಅದನ್ನ ಮಾಡ್ಬೇಕಾಗಿತ್ತು, ಇನ್ನ ಅದು ಉಳಿದ ಕೆಲಸ ನೀವು ಮಾಡ್ರಿ, ಇನ್ನ ಏನ್ ಮಾಡ್ತಾರ, ದುಃಖವನ್ನ ಅನುಭವಿಸಿ ದೇಹದ ಪ್ರಾರಬ್ಧ ಬಿಟ್ಟು ಹೋಗ್ಬಿಡ್ತಾರ. ಇಲ್ಲಿ ಅಂದ್ರೆ ಇಲ್ಲಿ ಏನ ನಮ್ಗೆ ತಿಳ್ಬೇಕು, ಅವ್ರಿಗೆ ಇಲ್ಲಿ ಪ್ರವೃತ್ತಕ ಕರ್ಮ ಸ್ವರೂಪವನ್ನು ಹೇಳ್ತಾರ. ಪ್ರವೃತ್ತಕ ಕರ್ಮ ಅಂದ್ರೆ ಏನು? ಭಾಮಿನಿ ಕೇಳು ಅಂದ್ರೆ ಏ ಸತಿಯೇ ಮೈತ್ರಿ ಕೇಳು, ಆಲಿಸು ಕೇಳು. ವರ್ಣಾಶ್ರಮದೊಳನ್ನು ಹೊಂದಿ ಕಾಮ ಸಂಕಲ್ಪದ ಮನದಿಂದ ನೇಮಿಸಿ ಮಾಲ್ಪ ಕರ್ಮಕ್ಕೆ ಪ್ರವೃತ್ತಕ ನಾಮ ಇರುವುದು ಸಂಸ್ಕೃತಿ ಬೀಜ ಅನ್ನುವಂಥದ್ದನ್ನ ಇಲ್ಲಿ ಭಾಮಿನಿ ಮೈತ್ರಿಗಳು ಕೇಳು. ವರ್ಣಾಶ್ರಮದೊಡಗೂಡಿ ಅಂದ್ರೆ ಇಲ್ಲಿ ವರ್ಣಾಶ್ರಮ ನಾವು ಹಿಂದೆ ಕೇಳ್ಕೊಂಡು ಬಂದೇವೆ. ಇಲ್ಲಿ ಬ್ರಾಹ್ಮಣ, ಕ್ಷತ್ರ, ಶೂದ್ರ ಮತ್ತು ವೈಶ್ಯ ಅನ್ನುವ ಬ್ರಾಹ್ಮಣ, ಇಲ್ಲಿ ಫಸ್ಟ್ಗೆ ವರ್ಣಗಳು ಶೂದ್ರ, ವೈಶ್ಯ, ಕ್ಷತ್ರಿಯ ಮತ್ತು ಬ್ರಾಹ್ಮಣ, ಈ ವರ್ಣಾಶ್ರಮದೊಳಗೂಡಿ ಸಂಕಲ್ಪದ ಮನದಿಂದ ಇಂಥ ಫಲವಾಗುವ ಎಂಬ ಬುದ್ಧಿಯಿಂದ ನಾವು ಉದ್ದೇಶ ಮಾಡಿಕೊಂಡು ಯಾರು ಈ ಕರ್ಮ ಮಾಡ್ತಾರ ಅವ್ರಿಗೆ ಮಾತ್ರ ಇಲ್ಲಿ ಸಂಸ್ಕೃತಿ ಬೀಜ ಅಂದ್ರೆ ಸಂಸ್ಕಾರಕ್ಕ, ಈ ಸಂಸಾರ ಮಾಡಕ್ಕ ಬೀಜ ರೂಪಾಯಿ ಕಾರಣ ಆಗ್ತದ, ಪ್ರವೃತ್ತಿ ಮಾರ್ಗಕ್ಕೆ ಆಗ್ತದ. ಅದನ್ನೇ ನಿವೃತ್ತಿಕ ಮಾರ್ಗ. ಮತ್ತು ಮುಂದಿನ ಪಲ್ಲವಿಗಳಿಗೆ ಹೇಳ್ತಾರ, ತನ್ನ ವರ್ಣ ಮತ್ತು ತನ್ನ ಆಶ್ರಮ ಇವುಗಳಿಂದ ಒಟ್ಟುಗೂಡಿ ಇವುಗಳಿಗೆ ಉಚಿತವಾದ ಯಾವುದೊಂದು ಕರ್ಮವನ್ನು ಇಂಥದೊಂದು ಫಲವು ತನಗೆ ಪ್ರಾಪ್ತಿವಾಗಬೇಕೆಂಬ ನಿಮಿತ್ತವಾಗಿ ಮಾಡುವ ಪ್ರವೃತ್ತಕ ಕರ್ಮವೆಂದು ಹೇಳಿಸಿಕೊಳ್ಳುವುದು. ಈ ಕರ್ಮವು ಜನನ ಮರಣ ಸಂಸ್ಕಾರಕ್ಕೆ ಇದು ಏನಾಗಿದೆ, ಇದು ಕಾರಣವಾಗ್ಯದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದ್ರು. ಇದು ಪ್ರವೃತ್ತಿಕ ಕರ್ಮ ಅಂದ್ರ ವರ್ಣ ಮತ್ತು ಇನ್ನೊಂದು ಹೇಳಿದ್ರು ತನ್ನ ವರ್ಣ ಮತ್ತು ಆಶ್ರಮ. ವರ್ಣ ಅಂದ್ರ ಇವು ವರ್ಣಾಶ್ರಮಗಳು, ಇವು ಇನ್ನ ಹೇಳ್ಕೊತ ಬಂದ ಇವೇ 4 ವರ್ಣಾಶ್ರಮಗಳು: ವೈಶ್ಯ, ಶೂದ್ರ, ಕ್ಷತ್ರಿಯ ಮತ್ತು ಬ್ರಾಹ್ಮಣ. ಇವು 4 ವರ್ಣಾಶ್ರಮಗಳು. ಇವುಗಳನ್ನು ಒಡಗೂಡಿ ಇವುಗಳಿಗೆ ಉಚಿತವಾದ ಯಾವುದೊಂದು ಕರ್ಮವನ್ನು ಇಂಥದೊಂದು ಫಲವು ತನಗೆ ಪ್ರಾಪ್ತವಾಗಬೇಕೆಂಬ ನಿಮಿತ್ತವಾಗಿ ಮಾಡುವುದು ಪ್ರವೃತ್ತಕ ಕರ್ಮವೆಂದು ಹೇಳಿಸಿಕೊಳ್ಳುವುದು. ಈ ಕರ್ಮವು ಜನನ ಮರಣಾದಿ ಸಂಸಾರಕ್ಕ ಇದು ಕಾರಣನೂ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಅಂದ್ರೆ ಕರ್ಮದೊಳಗೆ 2 ಪ್ರಕಾರ, ಒಂದು ಪ್ರವೃತ್ತಕ ಕರ್ಮ, ಇನ್ನೊಂದು ನಿವೃತ್ತಿಕ ಕರ್ಮ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇನ್ನ ನಿವೃತ್ತಿ ಕರ್ಮದ ಸ್ವರೂಪವನ್ನು ಹೇಳ್ತಾರ. ಬಯಸದೆ ಮಾಲ್ಪಸ ದ್ವಿಧೇಯ ಬ್ರಹ್ಮ ಅರ್ಪಿತ ಕ್ರಿಯಾ ನಿವರ್ತಕ ಕರ್ಮ ಎನಿಸುವುದು. ಪ್ರಿಯತಮೆ
ಸಂಸ್ಕೃತಿಯನ್ನು ನಿವರ್ತಿವ ಉದಿಸಿ ಆಶ್ಚರ್ಯವಾಸ್ತ್ರ ಮಾನವಿತವಿದು ತಾನು ಅನ್ನುವಂಥದ್ದನ್ನಿಲ್ಲಿ ಆಶ್ರಮದಿಂದ ಮಾಡಿಕೊಳ್ಳುವಂಥದ್ದು. ಅಂದ್ರೆ ಸಂಸ್ಕೃತಿಯನ್ನು ಈ ಸಂಸಾರವನ್ನು ನಿರ್ವರ್ತಕ ಮಾಡಿ ನಾಶ ಮಾಡಿಕೊಳ್ಳಾಕ ಬರ್ತದ, ಇದು ಸತ್ಯವಾಗಿ ಹೇಳ್ತೀನಿ ಅನ್ನುವಂಥದ್ದನ್ನ ಇಲ್ಲಿ ನಿಶ್ಚಯ ಆಶ್ರಯ ಮಾನ್ವಿತವಿದು ತಾನು ಅನ್ನುವಂತಂದ್ರೆ ನಿವೃತ್ತಿಗೆ ಮಾಡ್ಕೊಳಕ ತನಗ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಹೇಳ್ಕೊತ ಬಂದಾರ. ಅಂದ್ರೆ ಯಾವದೊಂದು ಫಲವನ್ನು ಇಚ್ಛಿಸದೆ ಇಲ್ಲಿ ನಿವೃತ್ತಿಕ ಕರ್ಮ ಹೇಳ್ತಾರೆ. ಇಲ್ಲಿ ನಾವು ಕರ್ಮವನ್ನು ಮಾಡ್ತೇವೆ, ಎನ್ನೇ ಕರ್ಮ ಮಾಡು, ನೀ ವೈಶ್ಯರು, ಕ್ಷತ್ರಿಯರು, ಬ್ರಾಹ್ಮಣರು, ಅವಕರ್ನ ಹೆಂಗ ಮಾಡೋದು, ಯಾವುದನ್ನು ಫಲವಿಲ್ಲದೆ ನಮಗೆ ಏನು ಕೊಟ್ಟಾನ ಅದನ್ನ ನಿಷ್ಕಾಮದಿಂದ ಮಾಡ್ದೇವಂದ್ರ ಅಲ್ಲಿ ಅವು ಕರ್ಮ ಘಟಿಸುವುದಿಲ್ಲ. ನಾವು ಕಾಮನ ಇಟ್ಟುಕೊಂಡು ಒಂದು ಕೆಟ್ಟ ಕಾಮನ ಇಟ್ಟುಕೊಂಡು ನಾವು ಕರ್ಮ ಮಾಡಿದ್ರೆ ನಮ್ಗೆ ಅದನ್ನೇ ಘಟಿಸ್ತದ. ಒಂದು ಒಳ್ಳೆ ಕರ್ಮವನ್ನು ಮಾಡಿದ್ರೆ ಒಳ್ಳೇದಾಗ್ತದ. ಇಲ್ಲಿ ನೀನು ಏನ್ ಮಾಡಂತಾನ, ಯಾವುದೊಂದು ನೀನು ಕೆಟ್ಟದು ಇಲ್ಲ ಚಲೋನು ಇಲ್ಲ, ನನಗೆ ಏನು ಕೊಟ್ಟನ ಭಗವಂತ ಏನು ಕರ್ತವ್ಯ ಕೊಟ್ಟ, ನಾ ಕರ್ತವ್ಯನ ಪ್ರಾಮಾಣಿಕವಾಗಿ ಮಾಡ್ಕೋತಿದ್ನಂದ್ರ ಇದು ಎಲ್ಲ ನಿಂದಪ್ಪ ಬ್ರಹ್ಮಾರ್ಪಿತ ಬುದ್ಧಿಯಿಂದ ಮಾಡ್ತಿದ್ನಂದ್ರ ಆ ಕರ್ಮ ಏನಾಗ್ತದಂದ್ರ ನಿರ್ವರ್ತಕ ಕರ್ಮ ಅಂತ ಹೇಳ್ತದ. ಅಂದ್ರೆ ಇಲ್ಲಿ ಕಲ್ಪನೆ ಇಲ್ಲ, ಆಶೆ ಇಲ್ಲ, ಭಗವಂತ ಕೊಟ್ಟಿದ್ದು ನಿಂದಪ್ಪ, ನಿನ್ನ ಕಾರ್ಯ ನಾ ನಿನಗ್ ಮಾಡಕತ್ತೀನಿ ಇದು ಅನ್ನೋದೇನಪ್ಪಾ ಅಂದ್ರೆ ಇದು ನಿರ್ವರ್ತಕ ಕರ್ಮ. ಅಂದ್ರೆ ಈಗ ನನಗೆ ಶರೀರ ಬಂದದ, ನನಗೇನು ಭಗವಂತ ಕೊಟ್ಟಾನ ಅದ್ರಾಗ ತೃಪ್ತಿಯಿಂದ ಇದ್ದು ಯಾವುದೇ ಕರ್ಮ ಮಾಡಿದ್ರು ನಿನ್ನ ನಿಷ್ಕಾಮ ಕರ್ಮದಿಂದ ಫಲ ಆಸೆ ಇಲ್ಲದೆ ನೀ ಕೊಟ್ಟಿದ್ದ ಕರ್ಮವನ್ನ ನಾನೀಗ ಭೋಗಿಸ್ತೀನಿ, ನಾ ಮಾಡಕತ್ತೀನಿ, ಕೊಟ್ಟ ಕರ್ತವ್ಯನ ನಾ ಪಾಲಿಸಕತ್ತೀನಿ, ನಾ ಮಾಡಕತ್ತೀನಿ ಅನ್ನುವಂಥದ್ದನ್ನ ಈ ಬುದ್ಧಿಯಿಂದ ನಿಷ್ಕಾಮ ಬುದ್ಧಿಯಿಂದ ಕರ್ಮವನ್ನು ಮಾಡಿದ್ರ ಅಲ್ಲಿ ಆ ನಿರ್ವರ್ತಕ ಕರ್ಕೊಂಡು ಹೋಗ್ತದ. ಅಂದ್ರ ಹುಟ್ಟು ಸಾವುದಿಂದ ಅದನ್ನ ಕಡಿಮೆ ಮಾಡಿ ಈ ಜ್ಞಾನದ ಕಡೆ ಕರ್ಕೊಂಡೋಗಿ ಜ್ಞಾನದಿಂದ ಮಾತ್ರ ಮೋಕ್ಷ ಹೊಂದಾಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಯಾರ. ಇನ್ನೊಂದು ರೀತಿ ಪ್ರವೃತ್ತಿಕ ಕರ್ಮವನ್ನ ಮಾಡುದ್ರಿಂದ ಅಲ್ಲಿ ಏನಾಗ್ತದ, ಜನನ ಮರಣಕ್ಕೆ ಹೇತು ಆಗ್ತದ ಅನ್ನುವಂಥದ್ದನ್ನ ಎರಡೂ ಕೂಡ ಹೇಳ್ಕೋತ ಬಂದ್ರು. ಇನ್ ಇದ್ರ ಅರ್ಥ ಏನ್ ಹೇಳ್ತಾರಂದ್ರ, ಯಾವುದೊಂದು ಫಲವನ್ನು ಇಚ್ಛಿಸದೆ ಕೇವಲ ಬ್ರಹ್ಮಾರ್ಪಿತ ಬುದ್ಧಿಯಿಂದ ಮಾಡತಕ್ಕ ಕರ್ಮವು ನಿರ್ವರ್ತಕ ಕರ್ಮವೆಂದು ಹೇಳುವರು. ಇದು ಕೂಡ ಆಯಾ ವರ್ಣಾಶ್ರಮಾದಿಗಳಿಗೆ ಅನುಸಾರವಾಗಿ ಮಾಡತಕ್ಕದ್ದು ಆಗಿರುತ್ತದೆ. ಮತ್ತು ಜನನಾದಿ ಸಂಸಾರವನ್ನ, ಜನನಾದಿ ಅಂದ್ರೆ ಹುಟ್ಟು ಸಾವು ಸಂಸಾರವನ್ನ ನಿರ್ವರ್ತಕ ಮಾಡುತ್ತದೆ. ಇದು ಸತ್ಯದ ವೇದಗಳ ಸಮ್ಮತವಾದ ಹೇಳ್ತೀನಿ ಮೈತ್ರಿ ಎನ್ನುವಂಥದ್ದನ್ನ ಯಾಜ್ಞವಲ್ಕ್ಯರು ಮೈತ್ರಾದೇವಿಗೆ ಸಹಜವಾಗಿ ತಿಳಿಸ್ಬೋದು. ಸಹಜ ಜ್ಞಾನವನ್ನ ನಿಷ್ಕಾಮ ಕರ್ಮವನ್ನು ಮಾಡುವುದರಿಂದ ಇದಕ್ಕೆ ನಿನಗೆ ಏನಾಗ್ತದ, ಜ್ಞಾನದ ವಿಚಾರಗಳು ವೈರಾಗ್ಯ ಬರ್ತದ. ವೈರಾಗ್ಯ ಬಂದು ಆ ವೈರಾಗ್ಯದಿಂದ ನಿಷ್ಕಾಮ ಕರ್ಮ ಆಯ್ತು ಅಂದ್ರ, ಕರ್ಮವೇ ಇಲ್ಲ ಅಂದ್ರ ನಿಷ್ಕಾಮ ಕರ್ಮದಿಂದ ನಮ್ಗೆ ಜ್ಞಾನ ಆಗ್ತದ. ಆ ಜ್ಞಾನದಿಂದಲೇ ಮಾತ್ರ ಆರೂಢನಾಗಕ್ ಬರ್ತದ, ಮೋಕ್ಷ ಹೊಂದಾಕ್ ಬರ್ತದ, ಮುಕ್ತಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಈ ನುಡಿ. ಅದು ತಾನೆರಡು ತನ ಎನಿಪುದು. ಇನ್ನ 5ನೇ ನುಡಿ ಒಳಗೆ ಏನ್ ಹೇಳ್ತಾರ, ಅದು ತಾನೆರಡು ತರೆ ನೆನಿಪುದು ಬಾಯ ಅಂತ್ಯರದ ಸಾಧನದೊಳ್ ಮಾಲ್ಪುವುದರಿಂದ ಅದು ಮುಕ್ತಿ ಸುಖದಾದಿ ಬೀಜವೆಂದೆನಿಪುದು ಸುಧತಿ ಸತ್ಕರ್ಮವೆಂದೆನಿಪುದು. ಇದು ಸುಧತಿ ಅಂದ್ರೆ ಏ ಶ್ರೇಷ್ಠವಳ, ಏ ಸ್ತ್ರೀಯಳೆ, ಸತ್ಕರ್ಮವೆನಿಸುವುದು, ಒಳ್ಳೆ ಕರ್ಮ ಎಂದು ಹೇಳಿಸಿಕೊಳ್ಳುವುದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಅದು ತಾನೆರಡು ತರ ಎನಿಪುದು ಅಂದ್ರೆ ಇಲ್ಲಿ 2 ತರವಾಗಿದೆ. ಆದ್ರೆ ಈ ಕರ್ಮ ನಿಷ್ಕಾಮವಾಗಿ ಕರ್ಮ ಮಾಡುದು, ಕೊಟ್ಟದ್ದನ್ನ ಭಗವಂತನಿಗೆ ಅರ್ಪಿಸಿ ಕರ್ಮ ಮಾಡು. ನೀ ಯಾವ್ದು ಕೊಟ್ಟಿ ಅದ ಕರ್ಮ. ನೀ ಕ್ಷತ್ರಿಯ ಧರ್ಮವನ್ನು ಪಾಲಿಸು. ನೀ ಬ್ರಾಹ್ಮಣದ ನೀ ಏನ್ ಯಜ್ಞ ಯಾಗಾದಿಗಳನ್ನ ಮಂತ್ರಗಳನ್ನ ಜ್ಞಾನವನ್ನ ಬೋಧಿಸುವುದು. ಮತ್ತೆ ಇಲ್ಲಿ ಇನ್ನೊಂದು ನಮ್ಗೆ ಶಾಸ್ತ್ರ ಏನ ಹೇಳ್ಕೊತ ಬಂದದಂದ್ರ, ಜಾತಿಲಿಂದ ಬ್ರಾಹ್ಮಣರು, ಜಾತಿಲಿಂದ ವೈಶ್ಯರು, ಶೂದ್ರ ಅಂತಲ್ಲ. ನಮ್ಮ ಕಾಯಕದಿಂದ ನಾವು ಸಾಧನೆ ಯಾವುದ್ರಾಗ ಮಾಡ್ತೇವೆ ಆ ಕಾರ್ಯಗಳನ್ನ ನಾವು ಆಗ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಬೇಕಾಗ್ಯದ. ಇಲ್ಲಿ ಒಬ್ಬ ಬ್ರಾಹ್ಮಣ ಮಗ ಇರ್ತಾನ, ಒಬ್ಬ ಬ್ರಾಹ್ಮಣ 4 ಮಂದಿ ಮಕ್ಕಳು ಇರ್ತಾರ. ಒಬ್ಬ ವೇದ ಅಧ್ಯಯನ ಮಾಡೋದ್ರಿಂದ ಅವ ಬ್ರಾಹ್ಮಣನ ಇರ್ತಾನ. ಒಬ್ಬ ಮಿಲಿಟರಿ ಸೇರ್ತಾನ, ಮಿಲಿಟರಿ ಸೇರೋದ್ರಿಂದ ಅವ ಕ್ಷತ್ರಿಯ ಆಗ್ತಾನ. ಒಬ್ಬವ ವ್ಯಾಪಾರ ಮಾಡ್ತಾನ, ಅವ ವೈಶ್ಯ ಆಗ್ತಾನ. ಒಬ್ಬವ ಕೂಲಿ ಕೆಲಸ ಮಾಡ್ತಾನ,
ನೌಕರಿ ಮಾಡಿ ಏನೋ ಅಡಿಗೆ ಮಾಡುದು ಅಂತ ಇಂತ ಕೆಲಸ ಮಾಡ್ತಾನ, ಅವ ಭಟ್ ಅನ್ಸ್ಕೊತಾನ. ಭಟ್ ಅನ್ಸ್ಕೊಂಡ್ರು ಕೂಡ ಅವನು ಏನಿರ್ತಾನಂದ್ರ ಬ್ರಾಹ್ಮಣ ಮಗನಿದ್ರು ಕೂಡ ಅವ ಅಲ್ಲಿ ಏನ್ ಅನ್ಸ್ಕೋತಾನ, ವೈಶ್ಯನ್ ಅನ್ಸ್ಕೋತಾನ. ಹಂಗ ಆ ಜಾತಿಲಿಂದ ಬ್ರಾಹ್ಮಣರಲ್ಲ, ಇಲ್ಲಿ ಯಾರು ಬ್ರಹ್ಮಜ್ಞಾನವನ್ನು ತಿಳ್ಕೊತಾರ, ಆ ಬ್ರಹ್ಮಜ್ಞಾನದ ಹಾದಿಯಲ್ಲಿ ನಡೀತಾರ, ಅವ್ರು ಬ್ರಾಹ್ಮಣರು ಅನ್ನುವಂಥದ್ದನ್ನ ಇಲ್ಲಿ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಇನ್ನ ಸೂರ್ತನ ಧರ್ಮವನ್ನ ರಕ್ಷಣೆ ಮಾಡುದು, ಕ್ಷತ್ರಿಯ ಇದ್ನಂದ್ರವ ಕ್ಷತ್ರಿಯ ಅನ್ಸ್ಕೋತಾನ ಅನ್ನುವಂಥದ್ದನ್ನ ಇಲ್ಲಿ ಜಾತಿಲಿಂದ ಅಲ್ಲ ಅನ್ನುವಂಥದ್ದು ಇವತ್ತಿನ ಕಾಲಕ್ಕ ಸಾಮಾನ್ಯ. ಇವತ್ತ ನಾವು ನೋಡ್ತೇವೆ, ಸಾಮಾನ್ಯ ಇವತ್ತ ಸಣ್ಣ ಜಾತಿಯವ್ರು ಅಂತೀವಲ್ಲ ನಾವು, ಅಂತವ್ರ ಮಕ್ಕಳು ಕೂಡ ಒಳ್ಳೊಳ್ಳೆ ವಿದ್ವಾಂಸರಾಗ್ಯಾರ, ಒಳ್ಳೊಳ್ಳೆ ಮಿಲಿಟರಿ ಒಳಗ್ ಸೇರಿ ಕ್ಷತ್ರಿಯರಾಗ್ಯಾರ, ಯುದ್ಧವನ್ನ ಮಾಡ್ತಾರ, ಆ ಧರ್ಮವನ್ನ ರಕ್ಷಣೆ ಮಾಡ್ತಾರ. ಇವತ್ತಿನ ರಗಡ ಎಲ್ಲಾ ವರ್ಣಾಶ್ರಮಗಳು ಇವತ್ತಿನ ಕಾಲಕ್ಕೆ ಇಲ್ಲ, ಮೊದಲಿದ್ದು. ಆದ್ರೆ ಎಲ್ಲಿ ನಮ್ಗ ನಿಶ್ಚಯ ಆಯ್ತು ಅಂದ್ರ ಬ್ರಾಹ್ಮಣರು ಅಂದ್ರ ಯಾರು ಬ್ರಹ್ಮಜ್ಞಾನವನ್ನ ತಿಳ್ಕೊತಾರ ಅವ್ರು ಬ್ರಾಹ್ಮಣರು, ಯಾರು ಧರ್ಮಾದಿಗಳನ್ನ ಅನಿತ್ಯಗಳನ್ನ ರಕ್ಷಣೆ ಯಾವುದು ಸತ್ಯ ವಸ್ತುವನ್ನ ರಕ್ಷಣೆ ಮಾಡ್ತಾರ ಅವರು ಕ್ಷತ್ರಿಯರು. ಮತ್ತು ಯಾರು ವ್ಯಾಪಾರಾದಿಗಳನ್ನ ಮಾಡಿ ಸಮಾಜಕ್ಕ ಸೇವೆ ಮಾಡ್ತಾರ ಅವರು ವೈಶ್ಯರು. ಮತ್ತು ಇನ್ನ ಯಾವುದೇ ಕೆಲಸವನ್ನ ಸಣ್ಣ ಕೆಲಸ, ಕೂಲಿ ಕೆಲಸ, ಕಾಯಕ ಕೆಲಸ ಯಾರು ಮಾಡ್ತಾರ ಅವರು ಶೂದ್ರರನ್ನುವಂಥದ್ದನ್ನ ಈ ಭಾವನೆ ಇಟ್ಕೊಂಡೇವಂದ್ರ ಇಲ್ಲಿ ವರ್ಣಾಶ್ರಮಗಳು ಬಿದ್ದು ಹೋಗ್ತಾವ. ಒಂದ್ ವೇಳೆ ವರ್ಣಾಶ್ರಮದೊಳಗೆ ವಿಚಾರ ಮಾಡಿದೇವಂದ್ರ ಇವತ್ತಿನ ಕಾಲಕ್ಕೆ ನೋಡಿದ್ರ ಅವು ಎಲ್ಲಿ ವರ್ಣಾಶ್ರಮಗಳು ಇಲ್ಲ ಅನ್ನುವಂಥದ್ದನ್ನ ನಮ್ಗೆ ಅನುಭವಕ್ಕೆ ಬರ್ತದ. ಇಲ್ಲಿ ಹಿಂಗ ತಿಳ್ಕೊಳ್ಳೋದ್ರಲಿಂದ ಪೂರ್ವಯುಕ್ತ ಕ್ರಮ ಒಳಗೆ ಇಲ್ಲಿ ಏನ್ ಹೇಳಿದ್ರ, ಅದು ತಾನೆರಡು ತಾನೆನಿಪುದು ಬಾಯಂತರದ ಸಾಧನದೊಳ್ ಮಾಳ್ಪುವುದರಿಂದ ಅದು ಮುಕ್ತಿ ಸುಖದಾದಿ ಬೀಜವೆಂದೆನಿಪುದು ಸುಧತಿ ಸತ್ಕರ್ಮವೆಂದೆನಿಪುದು ಅನ್ನುವಂಥದ್ದನ್ನ ಮೈತ್ರೇಯಿ ಯಾಜ್ಞವಲ್ಕರು ಹೇಳಿ, ಇನ್ನು ಸತ್ಕರ್ಮವನ್ನು ಒಳ್ಳೆ ಕರ್ಮವನ್ನು ಮಾಡಿಸ್ಕೊಳ್ತದ ಅನ್ನುವಂತ ಮಾಡು, ನಿನಗೆ ನಿವೃತ್ತಿಗೆ ಮಾರ್ಗದ ವೃತ್ತಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಇಲ್ಲಿ ಏನ್ ಹೇಳ್ದಂಗಾಯ್ತು ಅಂದ್ರ ಪೂರ್ವಯುಕ್ತ ಕ್ರಮ ಒಳಗೆ ಮಾನಸ ಆತ್ಮಕದಿಂದಲೂ ಹೊರಗೆ ಇಂದ್ರಿಯಾದಿಗಳಿಂದಲೂ ಮಾಡುವುದರಿಂದ ಎರಡು ಪ್ರಕಾರವಾಗಿರೋದು. ಆದರದು ಬ್ರಹ್ಮಾರ್ಪಣ ಬುದ್ಧಿಯಿಂದ ಮಾಡುವುದರಿಂದ ಮುಕ್ತಿ ಸುಖಕ್ಕೆ ಸಾಧನವಾಗಿರುತ್ತದೆ. ಆದ್ದರಿಂದ ಸತ್ಕರ್ಮ ಎಂದು ಅದು ಹೇಳಿಸಿಕೊಳ್ತದ ಮೈತ್ರಿ ಎನ್ನುವಂಥದ್ದನ್ನ ಈ 5ನೇ ನುಡಿ ಒಳಗೆ ಹೇಳ್ಕೊತ ಬಂದ್ರು. ಇಂದ್ರಿಯಗಳಿಂದಲೂ ಮತ್ತು ಮಾನಸದಿಂದಲೂ ಮಾಡುವುದರಿಂದ, ಬ್ರಹ್ಮಾರ್ಪಣ ಬುದ್ಧಿಯಿಂದ ಮಾಡುವುದರಿಂದ ಇದು ಮುಕ್ತಿ ಸುಖಕ್ಕೆ ಸಾಧನ ಆಗ್ತದ. ಇಂದ್ರಿಯಗಳ ಮಾನಸ ನಾವು ಇನ್ನೊಂದು ಹೇಳ್ಕೊತ ಬಂದ್ರು, ಕರ್ಮಗಳನ್ನ ನಾನೇ ಮಾಡೋನು, ನಾನು ಕರ್ಮಿ ಅನ್ನುವಂತ ಭಾವ ಇಟ್ಟುಕೊಂಡು ಮತ್ತು ಪ್ರವೃತ್ತಿ ಮಾರ್ಗದೊಳಗ ಇನ್ನಿಷ್ಟು ನಾನು ಪಡ್ಕೋಬೇಕು, ಇನ್ನ ಇಷ್ಟು ನಾನು ಹೆಸರು ಗಳಿಸ್ಬೇಕು ಅನ್ನುವಂಥದ್ದು ಮಾಡಿದರೆ ಅವ್ರ ಪ್ರವೃತ್ತಿಕ ಮಾರ್ಗಗಳಾಕದ. ಇಂದ್ರಿಯಗಳನ್ನ ಬಳಸ್ಕೊಂಡು ಹಂಗೂ ಮಾಡಕ್ ಬರ್ತದ. ಅದೇ ಮಾನಸ ಇಂದ್ರಿಯಗಳಂದ್ರ ಅಂತಃಕರಣ ಇಂದ್ರಿಯಾದಿಗಳನ್ನ ಸ್ವಚ್ಛ ಮಾಡಿಕೊಂಡು ಅಂತಃಕರಣಗಳನ್ನ ಅಲ್ಲಿ ಸಾಧನೆ ಹಚ್ಚಿ ಸಾಧನೆ ಮಾಡಿ ಮುಕ್ತಿ ಸುಖಕ್ಕೂ ಕೂಡ ಬ್ರಹ್ಮಾರ್ಪಣ ಬುದ್ಧಿಯಿಂದ ಮಾಡೋದ್ರಲಿಂದ ಇಲ್ಲಿ ಏನಾಗ್ತದ, ಮುಕ್ತಿ ಸುಖಕ್ಕೆ ಸಾಧನ ಆಗ್ತದ ಅನ್ನುವಂಥದ್ದನ್ನ ಈ 9ನೇ ಪದದೊಳಗೆ ಬಹಳ ಚಂದ ಹೇಳ್ಕೊತ ಬಂದಾರ. ಇನ್ನೊಂದು ಮುಮುಕ್ಷರು ಕರ್ಮವನ್ನು ನಿಷ್ಕಾಮ ಬುದ್ಧಿ ಮಾಡಬೇಕೆಂದು ಇದ್ರ ಒಟ್ಟ ಉದ್ದೇಶ. ಇಲ್ಲಿ ಮೋಕ್ಷದ ಇಚ್ಛೆ ಉಳ್ಳವರು ನಾವು ಮುಮುಕ್ಷಗಳು, ನಾವು ಅನುಭಾವಿಗಳು ಅಲ್ಲ. ನಾವು ಜ್ಞಾನವನ್ನು ಹೊಡ್ಕೊಂಡು ಬಂದಿಲ್ಲ. ಜ್ಞಾನ ಆಗಿತ್ತು ಅಂದ್ರೆ ನಾವು ಸತ್ಸಂಗ ಬರ್ತಿಲ್ಲ. ಜ್ಞಾನಿಗೆ ಸತ್ಸಂಗ ಕೇಳಿದ್ರೆ ಏನು ಬಿಟ್ರೇನು, ಅವ್ ಜ್ಞಾನಿನೂ ಅವಾಗ ಅವಶ್ಯ ಇಲ್ಲ. ಆದ್ರೆ ಅಭ್ಯಾಸಿಗೆ ಅನುಭವಿಗೆ ಏನ್ ಮಾಡ್ತಾನ, ಇದನ್ನ ಸಾಧನೆ ಮಾಡ್ತಿರ್ತಾನ. ಆದ್ರೆ ನಾವು ಇಲ್ಲಿ ಏನದೇವಿ, ಮೋಕ್ಷದ ಇಚ್ಛೆ ಉಳ್ಳವರಾಗ್ಯದ. ಮುಕ್ತಿಯನ್ನು ಹೊಂದಬೇಕು, ಸುಖವನ್ನು ಹೊಂದಬೇಕು. ಈ ಪ್ರಪಂಚದಾಗ ನನಗೆ ಸುಖ ಇಲ್ಲ, ನಾನು ಈ ಪ್ರಪಂಚದ ದುಃಖದಿಂದ ಪಾರಾಗಿ ಸುಖದ ಕಡೆ, ಮೋಕ್ಷ ಅಂದ್ರೆ ಮುಕ್ತಿ ಕಡೆ ನಾವು ಹೋಗಬೇಕು ಅಂತೇಳಿ ಏನ ಮೋಕ್ಷದ ಹಾದಿ ಹಿಡಿದೇವಲ್ಲ, ನಾವೆಲ್ಲರೂ ಸಾಧನೆ ಮಾಡಕತ್ತೀವಲ್ಲ, ನಾವೆಲ್ಲರೂ ಮುಮುಕ್ಷಗಳಿಗೆ ಹೇಳುವ ಮಾತೀವು, ಜ್ಞಾನಿಗಳಿಗಲ್ಲ ಅನ್ನುವಂಥದ್ದನ್ನ ಇಲ್ಲಿ ಕರ್ಮಿಗಳಿಗೆ ಅಲ್ಲ. ಅಜ್ಞಾನಿಗೆ ಇದು ಹೇಳಿದ್ರೆ ಅರ್ಥನೂ ಆಗುದಿಲ್ಲ, ಕರ್ಮಿಗಳಿಗೂ ಅಲ್ಲ. ಇದು ಯಾರಿಗಪ್ಪ ಅಂದ್ರ ಮೋಕ್ಷದ ಇಚ್ಛೆ ಉಳ್ಳವ್ರಿಗೆ ಅನ್ನುವಂಥದ್ದನ್ನ ಇಲ್ಲಿ ನಮಗ ಜಜ್ಮೆಂಟ್ ಆಯ್ತು ಈ ನುಡಿಯಿಂದ. ಮುಮುಕ್ಷಿಗಳು ಕರ್ಮವನ್ನು ನಿಷ್ಕಾಮ ಬುದ್ಧಿಯಿಂದ ಮಾಡಬೇಕೆಂದು ಮತ್ತೆ ಇದು 6ನೇ ನುಡಿ ಒಳಗೆ ಹೇಳ್ತಾರ. ಬಯಸದಿರಲು ಸುಖ ಹುವುದು, ಬಯಸಲು ಅತಿಶಯವಾಗಿ ದುಃಖ ಒಪ್ಪುವುದರಿಂದ ಪ್ರಿಯತಮೆ ಮೋಕ್ಷಾರ್ಥ ಜನರು ಸದ್ವಿದ್ಯೆಯನ್ನು ಬಯಸದೆ ಮಾಡ್ಪುದು ನಿಜವಾಗಿ. ಅಂದ್ರೆ ಇಲ್ಲಿ ಸತ್ಕರ್ಮವನ್ನು ಬಯಸದೆ ಇಚ್ಛಿಸದೆ ಮಾಡುವುದು, ನಮ್ಗ ಹಂಗ ಫಲ ಸಿಗ್ಲಿ ಲಾಭ ಸಿಗ್ಲಿ ಅಂತ ಮಾಡುದಿಲ್ಲ.
ನಿಷ್ಕಾಮದಿಂದ ಭಗವಂತ ಕೊಟ್ಟದ ಕರ್ಮ ಅದ ಅಂತೇಳಿ ನಿಷ್ಕಾಮ ಕರ್ಮದಿಂದ ನಾನ್ ಕರ್ಮ ಮಾಡುದು ನನ್ನ ಕರ್ತವ್ಯ ಅದ, ಫಲ ಕೊಡುದು ಭಗವಂತ ಕೈಗದ. ನಾ ಎಂತ ಕಾಮನೆ ಇಟ್ಕೊಂಡು ಮಾಡ್ತೇನೆ ಆ ಫಲವನ್ನು ಭಗವಂತ ಕೊಡ್ತಾನ. ನನ್ನ ಹೃದಯದೊಳಗೆ ಭಗವಂತ ಅದನ. ಭಗವಂತ ಮತ್ತ ಎಲ್ಲರ ಹೊರಗ ಅಲ್ಲದನ ಗುಡಿಯಾಗದನ ಅವ ನೋಡ್ತಾನ ಅಂತಂದ್ರ ಇಲ್ಲ. ನನ್ನ ಹೃದಯದೊಳಗೆ ಅವ ಕೂತಾನ. ನಾ ನಿಷ್ಕಾಮ ಕರ್ಮವನ್ನು ಮಾಡುದು ಅವ್ ಗುರ್ತಕ್ಕದ. ಆ ನಿಷ್ಕಾಮ ಕರ್ಮದ ಫಲ ಅವ ಕೊಟ್ಟೆ ಕೊಡ್ತಾನ. ನಾನು ಒಂದು ನಿಷ್ಕಾಮ ಕರ್ಮದಿಂದ ಕರ್ಮವನ್ನು ಮಾಡ್ತೇನೆ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಬೇಕು. ಇಲ್ಲಿ ಪ್ರಿಯತಮೆ ಅಂದ್ರೆ ಅತ್ಯಧಿಕ ಪ್ರೀತಿ ಪಾತ್ರವಾದ ಮೈತ್ರಿಯೇ, ಬಯಸದಿರಲು ಕರ್ಮ ಫಲನ ಅಪೇಕ್ಷೆ ಮಾಡದಿರಲು ಇದು ಸುಖವಾಗಿರುವುದು. ಬಯಸಲ್ ಇಚ್ಛಿಸಿದರೆ ಅಂದ್ರ ಅತ್ಯಧಿಕವಾಗಿ ನಾ ಇಚ್ಛಾ ಮಾಡಿದಪ್ಪ ಅಂದ್ರ ಅದು ದುಃಖ ಆಗ್ತದ. ಇದು ನನಗ ಹೆಂಗ್ ದುಃಖ ಆಗ್ತದಂದ್ರ, ನನಗ್ ಶಾಸ್ತ್ರ ಬೇಡ, ಒಂದ್ ಒಕ್ಕಲ್ತನ ಶಾಸ್ತ್ರ ನನಗಿಟ್ಟು ಫಲ ಬರ್ಲಿ ಅಂತೇಳಿ ನಾವು ಭೂಮಿಯೊಳಗೆ ದುಡ್ಡು ಹಾಕ್ತೇವೆ, ಹೈರಾಣ ಹಾಕ್ತೇವೆ, ಒಕ್ಕಲ್ತನದವ್ರೆಲ್ಲ ಮಾಡ್ತೇವೆ. ನಾವು ಎಲ್ಲಾ ಬೆಳೆನೂ ಬರ್ತದ, ಫಲಾನು ಬರ್ತದ, ಆದ್ರೆ ನಮ್ಮ ಮಾರ್ಕೆಟ್ ಬಿದ್ದು ಹೋಗ್ತದ. ನಾವ್ ಎಲ್ಲಾ ಶ್ರಮ ಹಾಕಿರ್ತೇವೆ, ಎಲ್ಲಾ ಫಲ ಬೆಳೆದಿರ್ತೇವೆ, ಎಲ್ಲಾ ಮಾಡ್ತೇವೆ. ಅವಾಗ ನಮ್ಗೆ ಏನಾಗ್ತದ, ಅತ್ಯಧಿಕ ದುಃಖ ಆಗ್ತದ. ನಾ ಯಾಕಾರ ಮಾಡಿದ್ನಪ್ಪ ಒಕ್ಕಲ್ತನ, ಹಂಗ ಎಲ್ಲಾ ರಂಗದೊಳಗುನು. ಇವತ್ತ ನೌಕರಿದಾರಿಗೆ ದುಃಖ ಇಲ್ಲನು ಅಂದ್ರೆ ಅವ್ರಿಗೆ ದುಃಖ, ಎಲ್ಲರಿಗೂ ದುಃಖ ಅದ. ನಾವ್ ಒಂದ್ ಫಲ ಇಟ್ಕೊಂಡು ಮಾಡೋದ್ರಲಿಂದ ಆ ಫಲ ಈಡೇರ್ಲಿಲ್ಲ ನಮ್ ದುಃಖ ಆಗ್ತದ.